ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಕೆಫೆ ಬ್ಲಾಸ್ಟ್ ಪ್ರಕರಣ, ಅದರಲ್ಲಿ ಓರ್ವ ಆರೋಪಿ ಕನ್ನಡಕ ಹಾಕೊಂಡು ಕ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗುವಂತಹ CCTV ಫುಟೇಜ್ ಅನ್ಸಿತ್ತು. ಅದರಲ್ಲಿ ಆತನ ಮುಖ ಚೆಹರೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ಆತ ಹೇಗಿದ್ದ ಏನು ಎತ್ತ ಅಂತ ಹೇಳಿ ನೋಡಿದಾಗ 35 ವರ್ಷ ಆತನಿಗೆ ಅನ್ನೋದು ಅಂದಾಜು ಮಾಡಲಾಗಿತ್ತು. ಆದರೆ ಈಗ NIA ಅಧಿಕಾರಿಗಳು ಆತನ ಸ್ಕೆಚ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಬಾಂಬರ್ನ ಇಮ್ಯಾಜಿನರಿ ಸ್ಕೆಚ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹೀಗಿರಬಹುದು ಆತ ಅಂತೇಳಿ ಆ ಸ್ಕೆಚ್ನಲ್ಲಿ ಆತನ ಮುಖ ಚೆಹರೆ ಕಾಣಿಸ್ತಾ ಇದೆ. ಸಂಪೂರ್ಣ ಮುಖದ ಸ್ಕೆಚ್ ಅನ್ನ ಆರ್ಟಿಸ್ಟ್ಗಳು ಬಿಡುಗಡೆ ಮಾಡಿದ್ದಾರೆ. ಆ CCTV ಫುಟೇಜ್ ಅನ್ನ ಇಟ್ಕೊಂಡು ಆಧರಿಸಿ CCTV ಫುಟೇಜ್ ಅನ್ನು ಆಧರಿಸಿ NIA ಅಧಿಕಾರಿಗಳು ಈಗ ಆತನ ಮುಖ ಚೆಹರೆಯ ಸ್ಕೆಚ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದು ತನಿಖೆಗೆ ಅನುಕೂಲ ಆಗ್ಬೋದು. ನೋಡಿ, ಹೀಗಿದೆ ಎದುರುಗಡೆಯಿಂದ ಮತ್ತೆ ಸೈಡ್ನಿಂದ. ಆ CCTV ಫುಟೇಜ್ನಲ್ಲಿ ನೋಡಿದಾಗ ಸೈಡ್ನ ವಿಜುವಲ್ ಮಾತ್ರ ಇತ್ತು. ಅದನ್ನು ಕೂಡ ಗಮನಿಸಿ. ಆತ ಹಾಕೊಂಡಿರುವಂಥ ಕ್ಯಾಪು, ಮುಖಕ್ಕೆ ಹಾಕಿರುವಂಥ ಗ್ಲಾಸ್ ಇದೆಯಲ್ಲ, ಅದು ಆತ ಗಡ್ಡ ಬಿಟ್ಟಿದ್ದಾನೆ. ಇದೆಲ್ಲವೂ ಕೂಡ CCTV ಫುಟೇಜನ್ನು ಆಧರಿಸಿ ಸ್ಕೆಚನ್ನು ಈಗ NIA ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಇದೇ ರೀತಿ ಬಾಂಬರ್ ಇರಬಹುದು ಅಂಥೇಳಿ ಕಲ್ಪಿಸಿ ರೇಖಾಚಿತ್ರವನ್ನು ಕಲಾವಿದರು ಬಿಡಿಸಿದ್ದಾರೆ. ಆರೋಪಿಯನ್ನು ಪತ್ತೆ ಹಚ್ಚಲು ಸಹಾಯ ಆಗ್ಬೋದು ಅಂತ ಸ್ಕೆಚನ್ನು ಬಿಡುಗಡೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೆಚ್ ಪೋಸ್ಟ್ ಮಾಡಿದ್ದಾರೆ ಈಗ NIA ಅಧಿಕಾರಿಗಳು. ಭಾಳ ಪ್ರಮುಖವಾಗಿ ನೀವು ಗಮನಿಸ್ಬೋದು, ಈ ಕಿರಾತಕ ಏನಿದ್ದಾನೆ, ಈ ಭಯೋತ್ಪಾದಕ, ಈ ಟೆರರ್, ಆತನ CCTV ಫುಟೇಜ್ ಒಂದು ಬಿಟ್ಟರೆ ಮತ್ತು ಆತನಿಗೆ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ಗಳು ಈಗ ಆತನ ಮುಖಚಹರೆಯ ಬಗ್ಗೆ ಮತ್ತು ಯಾವುದು ಕೂಡ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಈಗ NIA ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈತನ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿಯೂ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಈತನ ಸ್ಕೆಚನ್ನು ಕೂಡ ಬಿಡುಗಡೆ ಮಾಡಿ ಈತನ ಸ್ಕೆಚನ್ನು ಬಿಡಿಸಿ ಈತ ಏನಾದರೂ ಕಂಡು ಬಂದರೆ ನಮಗೆ ಮಾಹಿತಿ ನೀಡಿ ಅನ್ನೋದನ್ನು ಹೇಳಿದ್ದಾರೆ. ಈತ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಪ್ರಮುಖ ಆರೋಪಿ ಈತನೇ ಬಂದು ಕ್ಯಾಪ್ ಹಾಕೊಂಡು ಬಂದು ಬ್ಯಾಗ್ನಲ್ಲಿ ಬಾಂಬನ್ನು ತಂದು ಟೈಮರನ್ನು ಅಳವಡಿಸಿ ಅಲ್ಲಿ ಬ್ಲಾಸ್ಟ್ ಮಾಡಿ 10 ಜನರನ್ನು ಇಂಜುರಿಗೊಳಿಸಿ ಆತನ ಎಸ್ಕೇಪ್ ಆಗಿದ್ದ. ಈತ ಯಾರು ಅಂಥೇಳಿ ಬಂದಾಗ CCTV ಫುಟೇಜ್ ಮಾತ್ರ ಈತನ ಮುಖಚಹರೆ ಗೊತ್ತಾಗುವಂಥದ್ದಿತ್ತು. ಆದರೆ ಈಗ ಸ್ಕೆಚನ್ನು NIA ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ, NIA ಅಧಿಕಾರಿಗಳು ಈ ಸ್ಕೆಚ್ ರಿಲೀಸ್ ಮಾಡಿರೋದ್ರಿಂದ ತನಿಖೆಗೆ ಎಷ್ಟು ಅನುಕೂಲ ಆಗುತ್ತೆ, ಮತ್ತು CCTV ಫುಟೇಜ್ನ ಆ ಫೋಟೋಗೂ ಮತ್ತು ಈಗ ಸ್ಕೆಚ್ಗೂ ಎಷ್ಟು ಸಾಮ್ಯತೆ ಇದೆ ಅನ್ನೋದು? ಖಂಡಿತ ರಂಜಿತ್, ಬಾಂಬ್ ಬ್ಲಾಸ್ಟ್ ಕೇಸ್ ಆಗಿ ಇಲ್ಲಿ 7 ದಿನ ಆಯಿತು. ಅಂದರೆ 7ರಿಂದ 8ನೇ ದಿನಕ್ಕೆ ಕಾಲಿಟ್ಟಿದ್ವಿ. ಆದರೂ ಕೂಡ ಆರೋಪಿಯ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇನ್ನೂ ಕೂಡ ತನಿಖಾ ತಂಡಗಳಿಗೆ ಸಿಕ್ಕಿಲ್ಲ. ಜೊತೆಗೆ ಈತ ಯಾವ ಕಡೆ ಎಸ್ಕೇಪ್ ಆಗಿದ್ದಾನೆ, ಏನು ಆತ ಹೇಗಿದ್ದಾನೆ, ಆತನ ಚೆಹರೆ ಏನು, ಕಂಪ್ಲೀಟಾಗಿ ಕೂಡ ಯಾರಿಗೂ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಈಗಾಗಲೇ CCB ಅಧಿಕಾರಿಗಳು ಮತ್ತು NIA ಅಧಿಕಾರಿಗಳು ಸಾಕಷ್ಟು ತೀವ್ರ ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ನಿನ್ನೆ NIA ಅಧಿಕಾರಿಗಳು ತಮ್ಮ ಅಫಿಷಿಯಲ್ ಪೇಜ್ನಲ್ಲಿ ಒಂದು CCTV ಫುಟೇಜ್ನ ಒಂದು ಫೋಟೋವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಫೋಟೋದಲ್ಲಿ ಇರುವಂಥ ವ್ಯಕ್ತಿ ಅಂದರೆ ರಾಮೇಶ್ವರಂ ಕೆಫೆ ಬಾಂಬ್ ಪ್ಲೇಸ್ನಲ್ಲಿ ಇರುವಂತಹ ಆರೋಪಿಯನ್ನು ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಕೊಡ್ತೀವಿ ಅಂತೇಳಿ NIA ಅಧಿಕಾರಿಗಳು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಫೋಟೋವನ್ನು ನೋಡಿದರೆ ಆತನ ಮೇಲಿನ ಚೆಹರೆ ಅಂದರೆ ಆತನ ಬಟ್ಟೆ ಆಗಿರ್ಬೋದು, ಆತನ ನಡೆಯುವಂಥ ಸ್ಟೈಲ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಚೆಹರೆಯಿಂದ ಆತನ ಸುಳಿವು ಕೊಡಬಹುದು ಅಂತೇಳಿ NIA ಅಧಿಕಾರಿಗಳು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಈತ ಎಲ್ಲಿ ಎಸ್ಕೇಪ್ ಆಗಿದ್ದಾನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು, ಜೊತೆಗೆ ಈ ಒಂದು ವಾಂಟೆಡ್ ಲಿಸ್ಟನ್ನು ಫೋಟೋವನ್ನು ಯಾಕೆ ಬಿಟ್ಟರು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಇಷ್ಟು ಬೇಗ ಅಂದರೆ ಘಟನೆ ನಡೆದ 7ನೇ ದಿನದಲ್ಲಿ ಈ ಒಂದು ಫೋಟೋವನ್ನು ಬಿಡುಗಡೆ ಮಾಡುವಂಥದ್ದು ಕೂಡ ರಿಸ್ಕ್ ಆಗಿರುತ್ತೆ. ಯಾಕಂದರೆ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಒಂದು ಫೋಟೋ ರಿಲೀಸ್ ಮಾಡೋದಕ್ಕೆ ಕಾರಣ ಏನಂತಂದರೆ ಆತ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋದು ಕೂಡ ಎಲ್ಲೊಂದು ಕಡೆ NIA ಅಧಿಕಾರಿಗಳಿಗೆ ಮತ್ತು CCB ಅಧಿಕಾರಿಗಳಿಗೆ ಪ್ರೈಮ್ ಸಸ್ಪೆಕ್ಟ್. ಇಲ್ಲೇ ಬೆಂಗಳೂರಿನಲ್ಲಿ ಆತ ಅವಿತುಕೊಂಡಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಓಡಾಡ್ತಿರುವಂತಹ ದೃಶ್ಯ ಎಲ್ಲಾದರೂ ಆತ ಓಡಾಡಿದರೆ ಕೂಡಲೇ NIA ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸ ಮಾಡಬೇಕಂತೇಳಿ ಒಂದು CCTV ಫೋಟೋನ ರಿಲೀಸ್ ಮಾಡಿದರು. ಜೊತೆಗೆ ಅದರಲ್ಲಿ ಅಷ್ಟೊಂದು ಕ್ಲಿಯರ್ ಕಟ್ ಆಗಿರೋದಿಲ್ಲ. ಈ ಒಂದು ಕೇಸನ್ನು ಗಮನಿಸಿ ಓರ್ವ ಆರ್ಟಿಸ್ಟ್ ಕಲಾವಿದ ಹರ್ಷ ಅನ್ನುವಂಥ ಕಲಾವಿದ ಆ ಒಂದು ಇಮ್ಯಾಜಿನರಿ ಸ್ಕೆಚನ್ನು ಮಾಡಿ, ಅಂದರೆ ಶಂಕಿತ ಉಗ್ರ ಈ ರೀತಿ ಇರ್ಬೋದು ಅಂತೇಳಿ ತಮ್ಮ ಸ್ಟೈಲ್ನಲ್ಲಿ ಇಮ್ಯಾಜಿನರಿ ಸ್ಕೆಚ್ ಮಾಡಿ ಅದು ಪೊಲೀಸರಿಗೆ ಮತ್ತು ತನಿಖಾ ತಂಡಕ್ಕೆ ಸಹಾಯ ಆಗ್ಬೋದು ಅಂತೇಳಿ ಆ ಸ್ಕೆಚನ್ನು ಈಗ ಸೋಷಿಯಲ್ ಮೀಡಿಯಾದ ಮೂಲಕ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇಶ್, ನಿಮ್ಮ ಮೇಲೆ ಮಾಹಿತಿಗಾಗಿ.